ನಿಮ್ಗೊಂದು ವಿಷಯ ಹೇಳ. ನಾವಿವತ್ತು ಸಪ್ತಮಿ ಗೌಡ ಮತ್ತೆ ಸತೀಶ್ ನೀನಾಸಂ ಅವ್ರ ಜೊತೆ ಡಿನ್ನರ್ ಹೋಗಿದ್ವಿ. ಏನ್ ವಿಷಯ ಅಂತ ಹೇಳ್ತೀನಿ, ಅದಕ್ಕೂ ಮುಂಚೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಟೇಬಲ್ನ ಫಾಲೋ ಮಾಡಿ. ಏನಪ್ಪ ವಿಷಯ ಅಂತಂದ್ರೆ, ಇದೇ 27ನೇ ತಾರೀಕು ದಿ ರೈಸ್ ಆಫ್ ಅಶೋಕ ಮೂವಿ ರಿಲೀಸ್ ಆಗ್ತಿದೆ. ಆ ಮೂವಿ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ನಮ್ ಬ್ಲಾಗರ್ಸ್ನೆಲ್ಲ ಒಂದ್ ಕಡೆ ಕರೆದಿದ್ರು. ಅದೇ ರಾಜಾಜಿನಗರ ಇರೋ ದಿ ಹೌಸ್ ಆಫ್ ಬಾರ್ಬಿಕ್ಯೂ. ನಾವಿಲ್ಲಿ ಸ್ಟಾರ್ಟರ್ಸ್ನ ತಿನ್ಕೊಂಡು ಮೂವಿ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ಈ ಮೂವಿ ಬಂದ್ಬಿಟ್ಟು 70s ಬೇಸ್ಡ್ ಮೂವಿ ಆಗಿದೆ. ಸಪ್ತಮಿ ಗೌಡ ಮತ್ತೆ ಸತೀಶ್ ನೀನಾಸಂ ವಿಭಿನ್ನ ಪಾತ್ರದಲ್ಲಿ ಇದ್ರಲ್ಲಿ ಕಾಣಿಸ್ತಿದ್ದಾರೆ. ನಾವಾಗ ಟ್ರೈಲರ್ ಕೂಡ ನೋಡಿದ್ವಿ. ಟ್ರೈಲರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಫುಡ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಬೋತ್ ವೆಜ್ ಅಂಡ್ ನಾನ್ ವೆಜ್ ಆಪ್ಷನ್ ಇದೆ. ಅದು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ನಾವು ಟ್ರೈ ಮಾಡಿದ ಎಲ್ಲ ಫುಡ್ ಸೂಪರ್ ಆಗಿತ್ತು. ಸತೀಶ್ ಅವ್ರದ್ದು ಮತ್ತೆ ಸಪ್ತಮಿ ಅವ್ರದ್ದು ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಇದೆ. ಟ್ರೈಲರೇ ಸಕ್ಕದಾಗಿದೆ. ಈ ಮೂವಿ ಹೇಗಿರುತ್ತೆ ಅಂತ ನೋಡ್ಬೇಕು ಅಂತಂದ್ರೆ, ಇದೇ ಫೆಬ್ರವರಿ 29ನೇ ತಾರೀಕು ಕನ್ನಡ, ತೆಲುಗು, ತಮಿಳು 3 ಲ್ಯಾಂಗ್ವೇಜ್ ಅಲ್ಲೂ ಈ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ನಿಮ್ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ಥಿಯೇಟರ್ ಅಲ್ಲೇ ಈ ಮೂವಿನ ನೋಡಿ. ಹಾಗೆ ಮೂವಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ.